ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಏನು ಸ್ಪೆಷಲ್ ಅಂತಂದರೆ ನನ್ನ ಮಗಳದ್ದು ಬರ್ತ್ಡೇ ಇದೆ. ಅದ್ರಗೋಸ್ಕರಾಗಿ ಒಂದು 10 kg ಅಕ್ಕಿದು ನಾನು ಪಲಾವ್ ಮಾಡಿ ಇಲ್ಲಿ ಸರ್ಕಾರಿ ಶಾಲೆಗೆ ಕಳಿಸ್ಬೇಕಂತ ರೆಡಿ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಎಲ್ಲ ಪಲಾವ್ ಮಾಡಿ ಎಲ್ಲ ಕಳಿಸ್ಕೊಡೋದೆಲ್ಲ ತೋರಿಸ್ಕೊಡ್ತೀನಿ ನೋಡಿ ಇವತ್ತಿನ ವಿಡಿಯೋಲಿ. ಪಲಾವ್ ಮಾಡೋದಕ್ಕೆ ಯಾವ್ಯಾವ ಐಟಮ್ ನಾನು ಹಾಕ್ತೀನಿ ಅಂತ ನೋಡೋಣ್ರಿ. ಟಮಾಟೋ ಮತ್ತು ಬೀನ್ಸ್, ಕ್ಯಾರೆಟ್, ಫೂಲ್ಗೋಬಿ, ಹಸಿಮೆಣ್ಸಿನ್ಕಾಯಿ, ಆಲೂಗಡ್ಡೆ ಮತ್ತು ಬೀಟ್ರೂಟು, ಈರುಳ್ಳಿ, ಮತ್ತೇನಂತಂದರೆ ಸೋಯಾಬೀನ್ ತೊಗೊಂಡಿನಿ ಫ್ರೆಂಡ್ಸ್. ನಾನು 1 kg ಕೊತ್ತಂಬರಿ, ಪುದೀನ ಎಲ್ಲ ಐಟಮ್ ತೊಗೊಂಡಿದ್ದೀನಿ. ಇವೆಲ್ಲಷ್ಟು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ತೊಳೆದು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಕಟ್ ಮಾಡಿಕೊಂಡು ಪಲಾವ್ ಮಾಡೋದು ನೋಡೋಣ. ನೋಡ್ರಿ ಫ್ರೆಂಡ್ಸ್, ನಾನು ಭಗೋಣಿಗೆ ಈ ರೀತಿಯಾಗಿ ಹಚ್ಕೋಕತ್ತೀನಿ ನೋಡ್ರಿ. ನೀವು ಹಿಂಗೆ ಹಚ್ಚ್ರಿ, ತಿಕ್ಲಿಕ್ಕೆ ಭಾಳ ಈಜಿ ಆಗ್ತದ್ರಿ. ಇದು ಭಾಳ ಜಲ್ದಿ ಕ್ಲೀನ್ ಆಗ್ತದ್ರಿ. ಈ ರೀತಿ ಮಣ್ಣ ಮತ್ತೆ ಬೂದಿ ಎರಡು ಮಿಕ್ಸ್ ಮಾಡಿ ಹಚ್ಚಿನ ನೋಡ್ರಿ ಫ್ರೆಂಡ್ಸ್. ಒಲೆ ಹಚ್ಚಕತ್ತೀನಿ ನೋಡ್ರಿ ನಾನು. ಬನ್ನಿ ಪಲಾವ್ ಪಾಣೆ ಕೊಡೋಣ ಫ್ರೆಂಡ್ಸ್. ಇವಾಗ ಎಣ್ಣೆ ಹಾಕ್ತಿದ್ದೀನಿ ನಾನು. 1.5 ಲೀಟ್ರ್ ಎಣ್ಣೆ ಹಾಕ್ಕೊಂಡಿನಿ ನಾನು. ಎಣ್ಣೆ ಹಾಕೊಂಡ ತಕ್ಷಣ ಈಗ ನನ್ನ ಮಗ ಎಲ್ಲ ಸೋಯಾಬೀನ್ ಎಲ್ಲ ತೊಯಿಸ್ತಾ ಇದ್ದಾನೆ ನೀರಲ್ಲಿ. ಒಂದು ಸ್ವಲ್ಪ ಹೊತ್ತೆಲ್ಲ ತರಕಾರಿ ಕುದಿಯೋ ತನಕ ಸೋಯಾಬೀನ್ ನೆನಿಲಿ ಪಾಣಕ್ಕೆ ಹಾಕ್ತಿದ್ದೀನಿ ನೋಡ್ರಿ. ನಾನು ಲವಂಗ ಮತ್ತು ಯಾಲಕ್ಕಿ, ಮೆಣಸು ಮತ್ತು ಇದು ಪಲಾವ್ ಎಲೆ ಹಾಕ್ತಿದ್ದೀನಿ ರೀ. ಹಾಕಿ ಎಲ್ಲ ಐಟಮ್ ತರಕಾರಿಗಳು ಹಾಕ್ಕೊಂಡು ಫ್ರೈ ಮಾಡ್ತೀನಿ ಇವಾಗ ನಾನು. ಆಯ್ತು, ಈರುಳ್ಳಿ ಹಾಕ್ಕೊಂಡೆ ನೋಡ್ರಿ. ಈರುಳ್ಳಿ ಹಾಕ್ಕೊಂಡಾದ ನಂತರ ಮತ್ತು ಬೇರೆ ತರಕಾರಿಗಳು ಹಂಗೆ ಆ್ಯಡ್ ಮಾಡ್ತೀನಿ. ಇವಾಗ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡೆ ನೋಡ್ರಿ. ಮೆಣಸಿನ್ಕಾಯಿ ಹಾಕ್ಕೊಂಡಾದ ನಂತರ ಒಂದು ಓಸು ಐಟಮ್ ತರಕಾರಿ ಹಾಕ್ಕೋತೀನಿ ರೀ. ಆಲೂಗಡ್ಡೆ ಮತ್ತು ಬೀನ್ಸು, ಬೀಟ್ರೂಟು, ಕ್ಯಾರೆಟು ಮತ್ತು ಇದು ರೀ ಗೋಬಿಗಡ್ಡೆ, ಫೂಲ್ ಗೋಬಿ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ತೀನಿ ನೋಡ್ರಿ. ಇವಾಗ ಕುದಿಬೇಕ್ರಿ ಇವಾಗ ಸ್ವಲ್ಪ ಹೊತ್ತು. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಿದ್ದೀವಿ ನೋಡ್ರಿ ನಾವು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಈಗ ಟಮಾಟೆ ಹಣ್ಣನ್ನು ಹಾಕ್ಕೊಂಡಿವಿ ನೋಡ್ರಿ. ಕುದಿಲಿರಿ ಒಂದು ಸ್ವಲ್ಪ ಹೊತ್ತಿದೆ ಕುದಿಸಿ. ಆಮೇಲೆ ಉಪ್ಪು ಹಾಕ್ಕೊಂಡೆ ನೋಡ್ರಿ, ಕಲ್ಲುಪ್ಪು. ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಜಲ್ದಿನೇ ಕುದೀತದ್ರಿ ತರಕಾರಿ. ಗರಂ ಮಸಾಲ ಹಾಕೋಕತ್ತೀನಿ ನೋಡ್ರಿ ನಾನು. ಒಂದು 4 ಸ್ಪೂನ್ ಹಾಕೋತೀನಿ ನೋಡ್ರಿ ಗರಂ ಮಸಾಲ. ಗರಂ ಮಸಾಲ ಹಾಕಿದ ನಂತರ ಮತ್ತೆ ಇದು ಹಾಕ್ತೀನಿ ರೀ ನಾನು, ಕೊತ್ತಂಬರಿ, ಪುದೀನ ಹಾಕ್ಕೊಂಡು ತಿರುಗಿಸ್ತೀನಿ ರೀ. ಇವಾಗ ಗರ ತಿರುಗಿಸಿದ ನಂತರ ಮತ್ತೆ ಇದಕ್ಕೆ ಏನಾದಂದ್ರೆ ಸೋಯಾಬೀನ್ ಇಟ್ಟಿದ್ದೀವಲ್ರಿ ಆಗಲೇ, ಅವೇ ಸೋಯಾಬೀನ್ ಇವಾಗ ಹಿಂಡಿಗೆಸಿಂದ ಅದಕ್ಕೆ ಆ್ಯಡ್ ಮಾಡ್ತೀನಿ ನೋಡ್ರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಯಾಕಿ ಬಿಡ್ಬೇಕ್ರಿ ಅದು. ಚಂದ ತಿರುಗಿಸಿದ ನಂತರ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಂಡೆ ನೋಡ್ರಿ ನಾನು. ಉಪ್ಪು ಹಾಕ್ಕೊಂಡು ಖಾರದ ಪುಡಿ ಹಾಕಕತ್ತೀನಿ ನೋಡ್ರಿ ನಾನು. ಒಂದು 5-6 ಸ್ಪೂನ್ ಹಾಕ್ಕೋತೀನಿ ರೀ ಖಾರದ ಪುಡಿ. ಹಾಕ್ಕೊಂಡಾದ್ಮೇಲೆ ಚಂದ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿದೀವಿ ನೋಡ್ರಿ ಇದಕ್ಕೆ. ಇವಾಗ ನೀರು ಕುದಿಯೋ ತನಕ ಇದಕ್ಕೆ ಮುಚ್ಚಳದಿಂದ ಮುಚ್ಚಿಗೆಸಿಂದ ಕುದಿಸ್ತೀನಿ ನೋಡ್ರಿ ನೀರು. ನೋಡ್ರಿ ಫ್ರೆಂಡ್ಸ್, ಇದು ಆಯ್ತು ರೀ. ಇವಾಗ ನೀರು ಕುದ್ದಾದ್ಮೇಲೆ ಅಕ್ಕಿ ಹಾಕ್ತೀನಿ ನೋಡ್ರಿ ಇದಕ್ಕೆ. ಅಕ್ಕಿ ಹಾಕಿ ಪಲಾವ್ ರೆಡಿ ಆದ್ಮೇಲೆ ಆಯ್ತು ಕಳಿಸ್ಕೊಡ್ತೀನಿ ರೀ ಇವಾಗ ನಾನು. ಆಯ್ತು ನೋಡ್ರಿ ಫ್ರೆಂಡ್ಸ್, ಇದು ನೀರು ಕುದ್ದದ್ ನೋಡ್ರಿ. ಇವಾಗ ಅಕ್ಕಿ ಹಾಕ್ತೀನಿ ರೀ ನಾನು ಇದಕ್ಕೆ. ಆಯ್ತು ನೋಡ್ರಿ, ಎಲ್ಲ ರೆಡಿ ಆಗ್ಯದ್ರಿ. ತುಂಬಾ ಟೇಸ್ಟಿ ಆಗ್ಯದ್ರಿ ಇದು. ಇವಾಗ ಏನಿಲ್ಲ ನೋಡ್ರಿ, ಅಕ್ಕಿ ಹಾಕ್ತೀನಿ ನೋಡ್ರಿ ಇದಕ್ಕೆ. ಅಕ್ಕಿ ಹಾಕ್ತೀನಿ ನೋಡ್ರಿ ಇವಾಗ. ನೋಡ್ರಿ ಫ್ರೆಂಡ್ಸ್, ನನಗ ಹೆವಿ ಆಗ್ತದ ಮಾಡೋದಂತ ಅಕ್ಕನು ಬಂದಾಳ ನೋಡ್ರಿ. ಇಬ್ರು ಅಕ್ಕ ತಂಗಿ ಇಬ್ರು ಸೇರಿ ಮಾಡಿವ್ ನೋಡ್ರಿ ಪಲಾವ್. ಹೆಂಗದಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಗ. ಹೆಂಗ್ ಕಾಣಿಸ್ತಿದೆ ನೋಡ್ರಿ ಕಲರ್ಫುಲ್ ಆಗಿ.
ಎಷ್ಟು ಸೂಪರಾಗಿ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಪಲಾವ್. ನೋಡ್ರಿ ಎಷ್ಟು ನೈಸಾಗಿ ಕಾಣಿಸ್ತಿದೆ ನೋಡ್ರಿ. ಬರ್ರಿ ಫ್ರೆಂಡ್ಸ್ ಎಲ್ಲರೂ ತಿನ್ನಂ ಬರ್ರಿ. ಆಯ್ತು ನೋಡ್ರಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಯಿತು. ಒಂದು ಸ್ವಲ್ಪ ಮ್ಯಾಲೆಲ್ಲ ಡಕ್ಕನ್ ಮ್ಯಾಲೆಲ್ಲ ಸ್ವಲ್ಪ ಕಿಚ್ಚಾಕಿ ಒಂದು 5 ನಿಮಿಷ ಇಟ್ಟು ಆಯ್ತು. ಇವಾಗ ಓಪನ್ ಮಾಡಿ ನೋಡಿದೆವು ನೋಡ್ರಿ, ಸೂಪರ್ ಆಗ್ಯದ ನೋಡ್ರಿ ಪಲಾವ್. ಇವಾಗ ಏನಾದ ನಾನು ಶಾಲೆಗೆ ಕಳಿಸ್ಕೊಡ್ತೀನಿ ರೀ ಒಂದು ಆಟೋದಲ್ಲಿ ಹಾಕಿ. ಆಯ್ತು ನೋಡ್ರಿ ಫ್ರೆಂಡ್ಸ್, ಪೂರಾ ಫಿನಿಶ್ ಆಯ್ತು ನೋಡ್ರಿ ಪಲಾವ್. ಸೂಪರ್ ಆಗ್ಯದ ನೋಡ್ರಿ. ಆಯ್ತು ರೀ, ಇವಾಗ ಕಳಿಸ್ಕೊಡ್ತೀನಿ ರೀ. ಇವಾಗ 10 kg ಪಲಾವ್ ನೋಡ್ರಿ, ಸೂಪರ್ ಆಗ್ಯದ್ರಿ. ಪೂರಾ ಇದು ಬಗೋಣಿನೇ ಒಂದು ಆಟೋದಲ್ಲಿ ಇಟ್ಟು ಕಳಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ಇವಾಗ ನಾನು.